ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಲಾ ಎಕ್ಸಲೆನ್ಸ್ ಬ್ಯಾಂಗೋ ಪರ್ಸನ್ಸ್ ಕರೆಂಟ್ ಇಶ್ಯೂ ಆಫ್ ದ ಡೇ. ಸೊ ಇವತ್ತಿನ ಎಪಿಸೋಡಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ರೈಟ್ ಟು ಲಿವ್ ವರ್ಸಸ್ ರೈಟ್ ಟು ಡೈ. ಏನಿದು ರೈಟ್ ಟು ಡೈ, ಏನಿದು ರೈಟ್ ಟು ಲಿವ್, ಯಾಕೆ ಇವಾಗ ಸಡನ್ ಆಗಿದ್ದ ಡಿಸ್ಕಸ್ ಮಾಡ್ತಿದ್ವಿ, ಎಲ್ಲದರ ಬಗ್ಗೆ ಕ್ಲಾಸಲ್ಲಿ ತಿಳ್ಕೊಂಬರೋಣ. ಫಸ್ಟ್ ಕರೆಂಟ್ ಇಶ್ಯೂ ಹೇಳ್ಬಿಡ್ತೀನಿ. ಕರೆಂಟ್ ಇಶ್ಯೂ ಆಫ್ ದ ಡೇ ಏನಪ್ಪ ಅಂತಂದರೆ, ಸೊ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಒಂದು ಕೇಸಲ್ಲಿ ಹರೀಶ್ ರಾಣಾ ಕೇಸ್, ಈ ಕೇಸಲ್ಲಿ ಪ್ಯಾಸಿವ್ ಯುಥನೇಷಿಯಾನ ಅಲೋ ಮಾಡಿದೆ. ಅದಕ್ಕೋಸ್ಕರ ರೈಟ್ ಟು ಲಿವ್ ಆ್ಯಂಡ್ ರೈಟ್ ಟು ಡೈ ವಿತ್ ಡಿಗ್ನಿಟಿ ತುಂಬ ನ್ಯೂಸಲ್ಲಿದೆ. ಸೊ ಹೇಳ್ತೀನಿ ಏನಿದು ಪ್ಯಾಸಿವ್ ಯುಥನೇಷಿಯಾ, ಯಾರು ಹರೀಶ್ ರಾಣಾ ಅಂತ ಹೇಳ್ತೀನಿ. ಹರೀಶ್ ರಾಣಾ ಯಾರಪ್ಪ ಅಂತಂದರೆ, ಈಸ್ ಅ ಪರ್ಸನ್ ಆಫ್ 31 years ಆಫ್ ಏಜ್. ಬಟ್ ಈ 31 years ಆಫ್ ಏಜಲ್ಲಿ ಆಲ್ಮೋಸ್ಟ್ 13 years ಆಫ್ ಹಿಸ್ ಲೈಫ್ ಕೋಮಾದಲ್ಲಿದ್ದರು. ಆ ಕೋಮಾದಲ್ಲಿರೋದಕ್ಕೆ ವೆಜಿಟೇಟಿವ್ ಸ್ಟೇಜ್ ಅಂತ ಕರೀತಾರೆ. ಸೊ ವೆಜಿಟೇಟಿವ್ ಸ್ಟೇಟ್ ಅಂತಂದರೆ ದೇ ಕೆನಾಟ್ ವಾಕ್, ದೇ ಕೆನಾಟ್ ಈಟ್ ಮೇ ಬಿ ಪಾಸಿಬಲ್, ಬಟ್ ದೇ ಕೆನಾಟ್ ಕಮ್ಯುನಿಕೇಟ್, ದೇ ಕೆನಾಟ್ ಸಿ ಎನಿಥಿಂಗ್. ಕೋಮಾದಲ್ಲಿರ್ತಾರೆ. ಓಕೆ, ಸೊ ಕೋಮಾದಲ್ಲಿ ಇದ್ರು ಅವರು 13 yearsವರೆಗೂ. ಸೊ ಯಾಕೆ ಅಂತಂದರೆ 13 years ಬ್ಯಾಕ್ ಅವರಿಗೆ ಬ್ರೈನ್ ಇಶ್ಯೂ ಆಗಿತ್ತು. ಸೊ ಬ್ರೈನ್ ಡ್ಯಾಮೇಜ್ ಆದಾಗಿಂದ ಕೋಮಾದಲ್ಲಿದ್ದಾಗ ಅವರ ಫ್ಯಾಮಿಲಿ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಂದರೆ, ಅವರನ್ನು ನಾವು ಈ ಸಿಚುವೇಷನಲ್ಲಿ ನೋಡೋಕೆ ಇಷ್ಟ ಆಗ್ತಿಲ್ಲ, ಸೊ ಲೆಟ್ ಹಿಮ್ ಲಿವ್ ವಿತ್ ಆರ್ ಲೆಟ್ ಹಿಮ್ ಡೈ ವಿತ್ ಡಿಗ್ನಿಟಿ ಅಂತ ಕೇಳ್ಕೊಂಡಾಗ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಅಲೌಡ್ ಪ್ಯಾಸಿವ್ ಯುಥನೇಷಿಯಾ. ಓಕೆ, ಪ್ಯಾಸಿವ್ ಯುಥನೇಷಿಯಾನ ಅಲೋ ಮಾಡಿದೆ. ಸೊ ದಿಸ್ ಹರೀಶ್ ರಾಣಾ ಕೇಸ್ ಬಿಕಮ್ಸ್ ದ ಫಸ್ಟ್ ಕೇಸ್ ಇನ್ ಇಂಡಿಯಾ ವಿಚ್ ರಿಸಲ್ಟೆಡ್ ಇನ್ ಪ್ಯಾಸಿವ್ ಯುಥನೇಷಿಯಾ ಅಂತ. ಸೊ ಇಲ್ಲೊಂದು ಆರ್ಟಿಕಲ್ ತೋರಿಸ್ತೀನಿ ನಿಮಗೆ. ಸೊ ಈ ಆರ್ಟಿಕಲ್ ನೋಡಿ. ಆರ್ಟಿಕಲ್ ಏನು ಹೇಳುತ್ತಂದರೆ, ಹರೀಶ್ ರಾಣಾ ಕ್ಯಾನ್ ಡೈ ಬಿಕಾಸ್ ಅರುಣಾ ಶಾನ್ಭಾಗ್ ಲಿವ್ಡ್ ಇಂಡಿಯಾಸ್ ಯುಥನೇಷಿಯಾ ಜರ್ನಿ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾರಪ್ಪ ಇರೋ ಅರುಣಾ ಶಾನ್ಭಾಗ್. ಸೊ ಯಾರು ಇವರು ಅರುಣಾ ಶಾನ್ಭಾಗ್? ಸೊ ಹರೀಶ್ ರಾಣಾ ಫೋಟೋ ನೋಡಿ, ಈಸ್ ಹರೀಶ್ ರಾಣಾ. ಸೊ 13 yearsವರೆಗೂ ವೆಜಿಟೇಟಿವ್ ಸ್ಟೇಟ್ ಇದ್ದಾಗ ಫ್ಯಾಮಿಲಿಯವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸುಪ್ರೀಂ ಕೋರ್ಟ್ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಪ್ಲೀನ. ಸೊ ನೌ ಹಿ ವಿಲ್ ಬಿ ಅಲೌಡ್ ಟು ಕಂಡಕ್ಟ್ ಪ್ಯಾಸಿವ್ ಯುಥನೇಷಿಯಾ. ಸೊ ಬಿಫೋರ್ ಗೋಯಿಂಗ್ ಟು ಅರುಣಾ ಶಾನ್ಭಾಗ್ ಕೇಸ್, ಲೆಟ್ ಮೀ ಎಕ್ಸ್ಪ್ಲೇನ್ ಯು ವಾಟ್ ಇಸ್ ದಿಸ್ ಯುಥನೇಷಿಯಾ ಅಂತ. ಯುಥನೇಷಿಯಾ ಅಂತಂದರೆ, ಓಕೆ, ಯುಥನೇಷಿಯಾ ಅಂದರೆ ಆಕ್ಟ್ ಆಫ್ ಅಲೋವಿಂಗ್ ಸಮನ್ ಟು ಡೈ. ಆಕ್ಟ್ ಆಫ್ ಅಲೋವಿಂಗ್ ಸಮನ್ ಟು ಡೈ. ಓಕೆ, ಅಲೋವಿಂಗ್ ಸಮನ್ ಟು ಡೈ. ಸೊ ಕೇಳ್ಬೋದು, ಏನಪ್ಪ ಇದು ಯುಥನೇಷಿಯಾ, ಯಾಕೆ ಒಬ್ಬರು ಮನುಷ್ಯನ ಸಾಯೋದಕ್ಕೆ ಅಲೋ ಮಾಡ್ತಿದ್ದಾರೆ ಅಂತ. ಸೊ ಯಾಕೆ ಅಂತಂದರೆ, ಹಲವಾರು ಮೆಡಿಕಲ್ ಕಂಡೀಷನ್ಸಲ್ಲಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸಿಂದ ಅವರು ವೆಜಿಟೇಟಿವ್ ಸ್ಟೇಟಲ್ಲಿ ಹೋಗ್ತಾರೆ. ವೆಜಿಟೇಟಿವ್ ಸ್ಟೇಟಲ್ಲಿ ಹೋದರೆ ದೇರ್ ಆರ್ ಹೈ ಪಾಸಿಬಿಲಿಟಿ ದ್ಯಾಟ್ ದೇ ಮೇ ನಾಟ್ ರಿಟರ್ನ್ ಟು ದೇರ್ ಒರಿಜಿನಲ್ ಸ್ಟೇಟ್. ಸೊ ಒರಿಜಿನಲ್ ಸ್ಟೇಟ್ಗೆ ರಿಟರ್ನ್ ಆಗದೇ ಇದ್ದ ಕಾರಣದಲ್ಲಿ ಏನಾಗುತ್ತೆ ಅಂತಂದರೆ, ಆವಾಗ ದೇರ್ ಇಸ್ ಅ ಕ್ವಶನ್ ಅರೈಸಸ್ ಅಬೌಟ್ ದೇರ್ ಲೈಫ್. ಈಸ್ ಇಟ್ ರಿಯಲಿ ಅ ಲೈಫ್ ಇಫ್ ದೇ ಆರ್ ನಾಟ್ ಲಿವಿಂಗ್ ವಿತ್ ಡಿಗ್ನಿಟಿ ಅಂತ. ಸೊ ಆವಾಗ ಕೇಸ್ ಅಥವಾ ಆವಾಗ ಈ ಕಾನ್ಸೆಪ್ಟ್ ಅರೈಸ್ ಆಯಿತು. ಸೊ ಇಟ್ ಈಸ್ ಬೆಟರ್ ಟು ಲಿವ್ ಇಟ್ ಈಸ್ ಬೆಟರ್ ಟು ಡೈ ವಿತ್ ಡಿಗ್ನಿಟಿ ರಾದರ್ ದೆನ್ ಲಿವ್ ಸೋ ಮರ್ಸಿಲೆಸ್ಲಿ ಅಂತ. ಓಕೆ, ಸೊ ಆವಾಗ ಬಂತು. ಸೊ ನೋಡ್ಬೋದು, ಯುಥನೇಷಿಯಾದಲ್ಲಿ 2 ಥರ ಇರುತ್ತೆ. ಒಂದು ಪ್ಯಾಸಿವ್ ಯುಥನೇಷಿಯಾ ಅಂತ, ಇನ್ನೊಂದು ಆಕ್ಟಿವ್ ಯುಥನೇಷಿಯಾ ಅಂತ. ಸೊ ಏನಪ್ಪ ಪ್ಯಾಸಿವ್ ಮತ್ತು ಆಕ್ಟಿವ್ ಯುಥನೇಷಿಯಾ ಅಂತಂದರೆ, ಸೊ ಆಕ್ಟಿವ್ ಯುಥನೇಷಿಯಾದಲ್ಲಿ, ಆಕ್ಟಿವ್ ಹೆಸರು ನೆನ್ಬಿಟ್ಕೊಂಡಿರಿ, ಆಕ್ಟಿವ್ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಇಂಜೆಕ್ಷನ್ ಕೊಡೋದು. ಸೊ ಅವರು ಬೆಡ್ ರಿಡನ್ ಆಗಿದ್ದಾರೆ, ಸೊ ವೆಜಿಟೇಟಿವ್ ಸ್ಟೇಟಲ್ಲಿದ್ದಾರೆ, ಅವರಿಗೆ ಇಂಜೆಕ್ಷನ್ನ ಕೊಟ್ಟು ಅವರು ಡೆತ್ ಆಗೋದಕ್ಕೆ ಹೆಲ್ಪ್ ಮಾಡೋದು. ಓಕೆ, ಇಂಜೆಕ್ಷನ್ನ ಇಂಡ್ಯೂಸ್ ಮಾಡಿ ಡೆತ್ ಮಾಡೋದಕ್ಕೆ ಆಕ್ಟಿವ್ ಯುಥನೇಷಿಯಾ ಅಂತ ಕರೀತಾರೆ. ಏದರ್ ಇಂಜೆಕ್ಷನ್ ಆರ್ ಡ್ರಗ್, ಇಂಜೆಕ್ಷನ್ ಅಥವಾ ಡ್ರಗ್ನ ಕೊಟ್ಟು ಅವರಿಗೆ ಡೆತ್ನ ನ್ಯಾಚುರಲ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರಲ್ಲ, ಅದಕ್ಕೆ ಆಕ್ಟಿವ್ ಯುಥನೇಷಿಯಾ ಅಂತ ಕರೀತಾರೆ. ಓಕೆ, ಹೋಪ್ ಯು ಆರ್ ಕ್ಲಿಯರ್ ಹಿಯರ್. ಹಾಗಿದ್ರೆ ಪ್ಯಾಸಿವ್ ಯುಥನೇಷಿಯಾ ಅಂದರೆ ಏನಪ್ಪ ಅಂತಂದರೆ, ಪ್ಯಾಸಿವ್ ಯುಥನೇಷಿಯಾ ಅಂದರೆ ನಾರ್ಮಲಿ ಈ ಪೇಷಂಟ್ಸ್ ವೆಜಿಟೇಟಿವ್ ಸ್ಟೇಜಲ್ಲಿದ್ದಾಗ ಅವರಿಗೆ ಸಪೋರ್ಟಿವ್ ಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೋಡಿರ್ತಾರೆ ನೀವು ಮೂವೀಸಲ್ಲಿ, ಕೋಮಾದಲ್ಲಿದ್ದವರಿಗೆ ಯಾವಾಗಿದ್ರೂ ಹೆಲ್ತ್ಗೆ ಸಪೋರ್ಟ್ ಇದ್ದೇ ಇರಬೇಕಾಗತ್ತೆ. ಯಾವಾಗಿದ್ರೂ ಅವ್ರಿಗೆ ಏನಾದರೂ ಒಂದು ಕೊಡ್ತಾನೆ ಇರ್ತಾರೆ, ಇನ್ಹೇಲಿಂಗ್ ಆಗಲಿ ಯಾವುದೇ ಒಂದು ಹೆಲ್ತ್ ಕೇರ್ನ ಕಂಡೀಷನ್ ಕೊಡ್ತಾನೆ ಇರ್ತಾರೆ. ಸೊ ಆ ಲೈಫ್ ಸಪೋರ್ಟ್ ಸಿಸ್ಟಮ್ ಇರುತ್ತಲ್ಲ, ಸೊ ದಿಸ್ ಲೈಫ್ ಸಪೋರ್ಟ್ ಸಿಸ್ಟಮ್ನ ರಿಮೂವ್ ಮಾಡೋದು. ಓಕೆ, ಲೈಫ್ ಸಪೋರ್ಟ್ ಸಿಸ್ಟಮ್ನ ರಿಮೂವ್ ಮಾಡಿದಾಗ ಸೊ ನ್ಯಾಚುರಲ್ ಆಗಿ ಡೆತ್ ಆಗುತ್ತೆ. ಸೊ ದಿಸ್ ಈಸ್ ಪ್ಯಾಸಿವ್. ಏನಪ್ಪ ಅಂದರೆ, ನೀವಾಗಿ ಅವರಿಗೆ ಇಂಜೆಕ್ಷನ್ ಕೊಟ್ಟು ಅವ್ರನ್ನ ಡೆತ್ನ ಕಾಸ್ ಮಾಡ್ತಾ ಇಲ್ಲ. ಇಲ್ಲಿ ಯು ಆರ್ ಜಸ್ಟ್ ರಿಮೂವಿಂಗ್ ದ ಸಪೋರ್ಟ್ ಸಿಸ್ಟಮ್ನ ರಿಮೂವ್ ಮಾಡಿದಾಗ ಆಬ್ವಿಯಸ್ಲಿ ಇಟ್ ವಿಲ್ ಕಾಸ್ ಡೆತ್. ಸೊ ದಿಸ್ ಈಸ್ ಪ್ಯಾಸಿವ್ ಯುಥನೇಷಿಯಾ. ಸೊ ಇಂಡಿಯಾದಲ್ಲಿ ದಿಸ್ ಪ್ಯಾಸಿವ್ ಯುಥನೇಷಿಯಾ ಈಸ್ ಅಲೌಡ್, ಬಟ್ ಆಕ್ಟಿವ್ ಯುಥನೇಷಿಯಾ ಈಸ್ ನಾಟ್ ಅಲೌಡ್. ಸೊ ನೀವು ಕ್ವಶನ್ಸ್ ಕೇಳ್ಬೋದು, ಸೊ ಯಾವಾಗಿದ್ರೂ ಕೂಡ ಇಂಡಿಯಾದಲ್ಲಿ ಅಲೋ ಇದೆ ಸರ್ ಪ್ಯಾಸಿವ್ ಯುಥನೇಷಿಯಾ ಅಂದರೆ? ರಾಂಗ್ ಆಗುತ್ತೆ. ಯಾಕೆ ಅಂದರೆ ಪ್ಯಾಸಿವ್ ಯುಥನೇಷಿಯಾ ಆಗಲಿ ಆಕ್ಟಿವ್ ಯುಥನೇಷಿಯಾ ಆಗಲಿ, ಯುಥನೇಷಿಯಾ ಅನ್ನೋ ಕಾನ್ಸೆಪ್ಟ್ ನಮ್ಮ ಇಂಡಿಯಾದಲ್ಲಿ ಅಲೋ ಇದ್ದಿಲ್ಲ. ಯಾಕಂದರೆ ಇಂಡಿಯಾದಲ್ಲಿ ಏನು ಬಿಲೀವ್ ಮಾಡ್ತಿದ್ದು ಅಂದರೆ, ಓನ್ಲಿ ರೈಟ್ ಟು ಲಿವ್ ಈಸ್ ಗ್ಯಾರಂಟೀಡ್.
ಓನ್ಲಿ ರೈಟ್ ಟು ಲಿವ್ ಇಸ್ ಗ್ಯಾರಂಟಿಡ್ ಅಂಡರ್ ಯಾವ ಆರ್ಟಿಕಲ್? ಆರ್ಟಿಕಲ್ 21. ಓನ್ಲಿ ರೈಟ್ ಟು ಲಿವ್ ಇಸ್ ಗ್ಯಾರಂಟಿಡ್ ಅಂಡರ್ ಆರ್ಟಿಕಲ್ 21. ಆರ್ಟಿಕಲ್ 21 ಹೇಳುತ್ತೆ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂತ ಹೇಳುತ್ತೆ. ಓನ್ಲಿ ರೈಟ್ ಟು ಲಿವ್ ಇಸ್ ಗ್ಯಾರಂಟಿಡ್. ಸೊ ಜಸ್ಟ್ ಬಿಕಾಸ್ ಯು ಹ್ಯಾವ್ ದ ರೈಟ್ ಟು ಲಿವ್ ಡಸಂಟ್ ಮೀನ್ ಯು ಆಲ್ಸೋ ಹ್ಯಾವ್ ದ ರೈಟ್ ಟು ಟೇಕ್ ಯುವರ್ ಲೈಫ್. ರೈಟ್ ಟು ಡೈ ಇಲ್ಲ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ಆ ಕೇಸು ಕೂಡ ಡಿಫ್ರೆಂಟ್ ಆಗಿದೆ. ಏನಂತಂದ್ರೆ ಸೂಸೈಡ್ ಮಾಡ್ಕೋತಾರಲ್ಲ, ಸೂಸೈಡ್ ಮಾಡ್ಕೊಳ್ಳೋರಿಗೆ ರೈಟ್ ಟು ಡೈ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ರೈಟ್ ಟು ಲಿವ್, ರೈಟ್ ಟು ಡೈ ಇದಾದ್ಮೇಲೆ ಒಂದು ಕಾನ್ಸೆಪ್ಟ್ ಬರುತ್ತೆ, ರೈಟ್ ಟು ಡೈ ವಿತ್ ಡಿಗ್ನಿಟಿ. ರಾದರ್ ದೆನ್ ಲಿವಿಂಗ್ ಇನ್ ಅ ವೆಜಿಟೇಟಿವ್ ಸ್ಟೇಟ್ ಇಟ್ ಈಸ್ ಬೆಟರ್ ಟು ಡೈ ವಿತ್ ಡಿಗ್ನಿಟಿ ಅಂತ. ಸೊ ಪ್ಯಾಸಿವ್ ಯುಥನೇಶಿಯಾ ಯಾವಾಗ ಇಂಡಿಯಾದಲ್ಲಿ ಅಲೋ ಮಾಡಿದ್ರಪ್ಪ ಅಂತಂದರೆ, ಇದಕ್ಕೆ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಅರುಣಾ ಶಾನ್ಭಾಗ್. ಅರುಣಾ ಶಾನ್ಭಾಗ್ ಯಾರಪ್ಪ ಇವರು? ಅರುಣಾ ಶಾನ್ಭಾಗ್ ಅಂತಂದರೆ ಇವರ ಸ್ಟೋರಿ ಕೇಳಿಬಿಟ್ರೆ ಇಟ್ ಇಸ್ ಲೈಕ್ ಹೃದಯ ಕಲಕುವಂಥ ಸ್ಟೋರಿ, ಹಾರ್ಟ್ ರೆಂಚಿಂಗ್, ಗಟ್ ರೆಂಚಿಂಗ್ ಸ್ಟೋರಿ ಅಂತಾರೆ ಆ ರೀತಿ. ಸೊ ಹೇಳ್ತೀನಿ ಯಾರಪ್ಪ ಇವರು ಅರುಣಾ ಶಾನ್ಭಾಗ್ ಅಂದರೆ, ಇವರು ಬಾಂಬೆಯಲ್ಲಿ ಅಥವಾ ಮುಂಬೈಯಲ್ಲಿ ಕಿಂಗ್ಸ್ ಎಡ್ವರ್ಡ್ ಮೆಮೋರಿಯಲ್ ಹಾಸ್ಪಿಟಲಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದವರು. ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದವರು. ಇವರಿಗೆ ಸೆಕ್ಷುವಲ್ ಅಟ್ಯಾಕ್ ಆಗಿತ್ತು. ಓಕೆ, ಬ್ರ್ಯೂಟಲ್ ಸೆಕ್ಷುವಲ್ ಅಟ್ಯಾಕ್. ಸೊ ಬ್ರ್ಯೂಟಲ್ ಸೆಕ್ಷುವಲ್ ಅಟ್ಯಾಕಲ್ಲಿ ಅಲ್ಲೇ ಒಬ್ಬ ಕೆಲಸ ಮಾಡುವಂಥ ಒಬ್ಬ ಹುಡುಗ ಸೋಹನ್ ಲಾಲ್ ವಾಲ್ಮೀಕಿ ಅನ್ನೋ ಒಬ್ಬರು ಇವರ ಮೇಲೆ ಸೆಕ್ಷುವಲ್ ಅಟ್ಯಾಕ್ ಮಾಡ್ತಾರೆ. ಸೊ ಇವರು ಅವರ ಮೇಲೆ ಪಿಕ್ ಮಾಡ್ತಿದ್ರು ಅಥವಾ ಅವರಿಗೆ ಕಾಡಿಸ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಶಾನ್ಭಾಗ್ ಮೇಲೆ, ಅರುಣಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಅಟ್ಯಾಕಲ್ಲಿ ಏನಾಗುತ್ತೆ ಅಂದರೆ, ಸೊ ಅವರಿಗೆ ರೇಪ್ ಆಗುತ್ತೆ. ಸೊ ರೇಪ್ ಆದಮೇಲೆ ನಾಯಿಗೆ ಕಟ್ಟುವಂಥ ಚೈನ್ ಇರುತ್ತಲ್ಲ, ಡಾಗ್ ಚೈನ್, ಆ ಡಾಗ್ ಚೈನಿಂದ ಕತ್ತಿಗೆ ಹಾಕಿ ಎಳೆದಿರ್ತಾನೆ. ಸೊ ಅಗೇನ್ ವೆರಿ ಹಾರ್ಡ್ ಟು ಟೆಲ್ ದಿ ಸ್ಟೋರಿ ಅಂಡರ್, ಬಟ್ ಇಟ್ ಈಸ್ ರಿಯಾಲಿಟಿ. ಸೊ ಹೇಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ರಿಯಾಲಿಟಿಯಲ್ಲಿ ಅವ್ರು ಎಷ್ಟು ಕಷ್ಟ ಅನುಭವಿಸ್ಬಾರ್ದು ಅಂತ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೋದು ಅಷ್ಟೇ. ಓಕೆ, ಸೊ ಕತ್ತಲ್ಲಿ ಹಾಕಿ ಎಳೆದಿರ್ತಾರೆ. ಎಳೆದಾಗ ಲೈಕ್ ಬ್ರೈನಿಗೆ ಆಕ್ಸಿಜನ್ ಕಟ್ ಆಗಿ ಶಿ ಕನ್ವರ್ಟ್ಸ್ ಇನ್ ಟು ವೆಜಿಟೇಟಿವ್ ಸ್ಟೇಟ್. ಸೊ ಆಕ್ಸಿಜನ್ ಸ್ಟಕ್ ಆಗಿರೋದ್ರಿಂದ ಕೋಮಕ್ಕೆ ಹೋಗ್ಬಿಡ್ತಾರೆ. ಸೊ ಕೋಮಕ್ಕೆ ಹೋಗ್ತಾರೆ. ಕೋಮಕ್ಕೆ ಹೋದ್ಮೇಲೆ ಆಲ್ಮೋಸ್ಟ್ 42 years ವೆಜಿಟೇಟಿವ್ ಸ್ಟೇಟಲ್ಲಿ ಇರ್ತಾರೆ. ಸೊ ವೆಜಿಟೇಟಿವ್ ಸ್ಟೇಟಲ್ಲಿ ಇರ್ತಾರೆ. ಅದಾದಮೇಲೆ ಈ ಸ್ಟೋರಿನ ಅವ್ರ ಹಾಸ್ಪಿಟಲ್ ಇದ್ದಾಗ ಅವ್ರ ಹಾಸ್ಪಿಟಲ್ ಸ್ಟಾಫ್ ಇರ್ತಾರಲ್ಲ ಅವ್ರ ಬಗ್ಗೆ ಕೇರ್ ತೊಗೋತಿರ್ತಾರೆ. ಸೊ ಈ ಸ್ಟೋರಿನ ಒಬ್ಬರು ರಿಪೋರ್ಟರ್, ಯಾರು ರಿಪೋರ್ಟರ್ ಅಂತಂದರೆ ಅವ್ರ ಹೆಸರು ಪಿಂಕಿ ವಿರಾನಿ ಅಂತ. ಸೊ ಪಿಂಕಿ ವಿರಾನಿ ಏನು ಮಾಡ್ತಾರೆ, ಇವರ ಮೇಲೆ ಒಂದು ಸ್ಟೋರಿ ಬರೀತಾರೆ. ಸೊ ಇವರ ಲೈಫ್ ಸ್ಟೋರಿ ಬರೀತಾರೆ. ಆ ಲೈಫ್ ಸ್ಟೋರಿ ಏನು ಹೆಸರು ಇಡ್ತಾರೆ ಅಂದರೆ, ದ ಟ್ರೂ ಅಕೌಂಟ್ ಆಫ್ ಅ ರೇಪ್ ಆ್ಯಂಡ್ ಇಟ್ಸ್ ಆಫ್ಟರ್ ಮ್ಯಾಥ್. ಆ ಹೆಸರು ಏನಪ್ಪ ಅಂತಂದರೆ ದ ಟ್ರೂ ಅಕೌಂಟ್ ಆಫ್ ರೇಪ್ ಆ್ಯಂಡ್ ಇಟ್ಸ್ ಆಫ್ಟರ್ ಮ್ಯಾಥ್ ಅಂತ. ಸೊ ಅದ್ರ ಮೇಲೆ ಒಂದು ಸ್ಟೋರಿ ಬರೆದು ಆ ಸ್ಟೋರಿ ಮೇಲೆ ಒಂದು ಪ್ಲೀನ ಹಾಕ್ತಾರೆ. ಸೊ ಪ್ಲೀ ಏನಪ್ಪ ಅಂತಂದರೆ ದ ವರ್ಸ್ಟ್ ಪಾರ್ಟ್ ಈಸ್ ಹಿ, ದಟ್ ಈಸ್ ಸೋಹನ್ ಲಾಲ್ ವಾಲ್ಮೀಕಿ, ವಾಸ್ ನಾಟ್ ಸೆಂಟೆನ್ಸ್ಡ್ ಫಾರ್ ರೇಪ್ ಬಿಕಾಸ್ ಹಿ ಹ್ಯಾಡ್ ಕಮಿಟೆಡ್ ರೇಪ್. He has not committed the rape vaginally but anal. So anal rape ಮಾಡೋದಕ್ಕೋಸ್ಕರ ಇಟ್ ವಾಸ್ ನಾಟ್ ಕನ್ಸಿಡರ್ಡ್ as a rape. ಸೊ ಅಷ್ಟೊಂದು ಹೀನಾಯವಾಗಿ ಅಟ್ಯಾಕ್ ಮಾಡಿದ್ರು ಕೂಡ ಇಟ್ ವಾಸ್ ನಾಟ್ ಕನ್ಸಿಡರ್ಡ್ as a rape. ಅದ್ರ ಮೇಲೆ ಪ್ಲೀ ಮಾಡ್ತಾರೆ. ಸೊ ಪ್ಲೀ ಮಾಡಿ ಸ್ಟೋರಿ ಬರೀತಾರೆ. ಸೊ ಇದಾದ್ಮೇಲೆ ಏನಾಗುತ್ತಪ್ಪ ಅಂತಂದರೆ, ಆಲ್ಮೋಸ್ಟ್ 42 years ವರೆಗೂ ವೆಜಿಟೇಟಿವ್ ಸ್ಟೇಟಲ್ಲಿ ಇರ್ತಾರೆ. ವೆಜಿಟೇಟಿವ್ ಸ್ಟೇಟಲ್ಲಿ ಇದ್ದಾಗ ಸೊ ಪಿಂಕಿ ವರ್ಮಾ ಇದ್ದಾರಲ್ಲ, ಪಿಂಕಿ ವಿರಾನಿ ಏನು ಮಾಡ್ತಾರೆ ಅಂದರೆ, ಶಿ ಗೋಸ್ ಟು ಸುಪ್ರೀಂ ಕೋರ್ಟ್. ಯಾವಾಗ? 2009 ಓಕೆ, 2009 ವಿರಾನಿ ಹೋಗಿ ನೆಕ್ಸ್ಟ್ ಫ್ರೆಂಡ್ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಕೇಸ್ನ ಹಾಕ್ತಾರೆ. ನೆಕ್ಸ್ಟ್ ಫ್ರೆಂಡ್ ಏನಪ್ಪ ಅಂತಂದರೆ, ಈ ರೀತಿ ಅಂತ ವೆಜಿಟೇಟಿವ್ ಸ್ಟೇಟಲ್ಲಿ ಇದ್ದರಿಗೆ ಫ್ಯಾಮಿಲಿ ಇಲ್ಲ, ಯಾರು ಫ್ರೆಂಡ್ಸ್ ಇಲ್ಲ, ಯಾರು ಇಲ್ಲ ಅಂತಂದಾಗ ಸೋ ಆಗಿ ಒಬ್ರು ಯಾರಾದರೂ ಕೇಸ್ನ ಹಾಕಿದಾಗ ನೆಕ್ಸ್ಟ್ ಫ್ರೆಂಡ್ ಅಂತ ಕೇಸ್ನ ಹಾಕ್ತಾರೆ. ಸೊ ನೆಕ್ಸ್ಟ್ ಫ್ರೆಂಡ್ ಅಂತ ಕೇಸ್ನ ಹಾಕಿದಾಗ ಸುಪ್ರೀಂ ಕೋರ್ಟ್ ಈ ಕೇಸ್ನ ಟೇಕಪ್ ಮಾಡಿದ ಮೇಲೆ ಯೋಚನೆ ಮಾಡ್ತು. ಆಲ್ಮೋಸ್ಟ್ 1973 ಅಟ್ಯಾಕ್ ಆಗಿದೆ, ಇವಾಗ 2009 ಆಗಿದೆ. ಸೊ 2009 ಇಷ್ಟೊಂದರೆ ಇಶ್ಯೂ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಈ ಕೇಸ್ನ ತಗೊಂಡು 2011 March 7 ಒಂದು ಜಜ್ಮೆಂಟ್ನ ಕೊಡ್ತು. ಸೊ ಜಜ್ಮೆಂಟ್ ಏನಪ್ಪ ಅಂತಂದರೆ, ಪ್ಯಾಸಿವ್ ಯುಥನೇಶಿಯಾನ ಲೀಗಲೈಸ್ ಮಾಡ್ತು. ಸೊ ದಿಸ್ ಈಸ್ ವೆನ್ ಪ್ಯಾಸಿವ್ ಯುಥನೇಶಿಯಾ ವಾಸ್ ಲೀಗಲೈಸ್ಡ್. ಇದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಪ್ಯಾಸಿವ್ ಯುಥನೇಶಿಯಾ ಅಲೋ ಇದ್ದಿಲ್ಲ. ಸೊ ನೀವು ಇವಾಗೇನು ಹೇಳಿದ್ರಿ ಸರ್, ಹರೀಶ್ ರಾಣಾ ಕೇಸ್ ಇಸ್ ದ ಫಸ್ಟ್ ಪ್ಯಾಸಿವ್ ಯುಥನೇಶಿಯಾ ಕೇಸ್ ಅಲೋ ಮಾಡಿರುವಂಥ ಕೇಸ್ ಇಂಡಿಯಾದಲ್ಲಿ. ಬಟ್ ಶಾನ್ಭಾಗ್ ಕೇಸಲ್ಲಿ ಆಲ್ರೆಡಿ ಲೀಗಲೈಸ್ ಮಾಡಿದ್ದಾರೆ ಅಂತ. ಲೀಗಲೈಸ್ ಮಾಡಿದ್ರು, ಬಟ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ, ಅರುಣಾ ಶಾನ್ಭಾಗ್ಗೆ ಪ್ಯಾಸಿವ್ ಯುಥನೇಶಿಯಾ ಮಾಡೋದಕ್ಕೆ ಅಲೋ ಮಾಡಲ್ಲ ಕೋರ್ಟ್. ಯಾಕಪ್ಪ ಅಂತ ಕೇಳಿದರೆ, ಯಾರು ಈ ಪಿಂಕಿ ವಿರಾನಿ ನೆಕ್ಸ್ಟ್ ಫ್ರೆಂಡ್ ಅಂತ ಪ್ಲೀ ಮಾಡಿದ್ರಲ್ಲ, ಸುಪ್ರೀಂ ಕೋರ್ಟ್ ಏನು ಹೇಳ್ತಂದರೆ, ಬಟ್ ಅರುಣಾ ಶಾನ್ಭಾಗ್ ಅವ್ರನ್ನ ಆಲ್ಮೋಸ್ಟ್ 38 years ವರೆಗೂ ಟೇಕ್ ಕೇರ್ ಯಾರು ಮಾಡ್ಕೊಂಡಿದ್ದಾರೆ ಅಂತಂದರೆ, ಶಿ ವಾಸ್ ಟೇಕನ್ ಕೇರ್ ಬೈ KM ಹಾಸ್ಪಿಟಲ್ ಸ್ಟಾಫ್. ಆ ಹಾಸ್ಪಿಟಲ್ ಸ್ಟಾಫ್ ಅವ್ರನ್ನ ಕೇರ್ ಮಾಡಿದ್ದಾರೆ. ಆಲ್ಮೋಸ್ಟ್ 4 years ಆದರೂ ಕೂಡ ನಾಟ್ ಇವನ್ ಸಿಂಗಲ್ ಟೈಮ್ ಬೆಡ್ ಸಾಯ್ಲ್ ಆಗಿರಲ್ಲ ಅವ್ರದ್ದು. ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತಾರೆ, ಅಷ್ಟು ನೀಟಾಗಿ ಕೇರ್ ತೊಗೊಂಡಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ವಿ ಡೋಂಟ್ ವಾಂಟ್ ಅರುಣಾ ಶಾನ್ಭಾಗ್ ಟು ಡೈ ಆಫ್ ಪ್ಯಾಸಿವ್ ಯುಥನೇಶಿಯಾ. ಸೊ ಅವ್ರ ಡೆತ್ ನಮಗೆ ಇಷ್ಟ ಇಲ್ಲ ಅಂತ ಅವರು ಪ್ಲೀ ಮಾಡಿದಾಗ ಕೋರ್ಟ್ ಏನು ಮಾಡುತ್ತೆ, ದೇ ರೂಲ್ ಇನ್ ಫೇವರ್ ಆಫ್ ಸ್ಟಾಫ್ ಆಫ್ KM ಹಾಸ್ಪಿಟಲ್ ಸ್ಟಾಫ್ ಜೊತೆಗೆ ರೂಲ್ ಮಾಡಿ ಏನು ಮಾಡ್ತಾರೆ ಅಂದರೆ, ಈ ಕೇಸ್ನ
ಪ್ಯಾಸಿವ್ ಯುಥನೇಷಿಯಾ ಲೀಗಲೈಸ್ ಮಾಡಿದ್ರು ಕೂಡ ಅರುಣಾ ಶಾನ್ಭೋಗಿಗೆ ಪ್ಯಾಸಿವ್ ಯುಥನೇಷಿಯಾ ಬೇಡ ಅಂತ ಹೇಳ್ತಾರೆ. ಅಂದರೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಅರುಣಾ ಶಾನ್ಭೋಗ್ ಅವರಿಗೆ ಸಾಯೋದಕ್ಕೆ ಅಥವಾ ಟು ರೈಟ್ ಡೈ ವಿತ್ ಡಿಗ್ನಿಟಿ ಆಗಲಿ ಅಥವಾ ಪ್ಯಾಸಿವ್ ಯುಥನೇಷಿಯಾ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಯಾಕೆ ಅಂತಂದರೆ ನೆಕ್ಸ್ಟ್ ಫ್ರೆಂಡ್ ಪಿಂಕಿ ವಿರಾನಿ ಅಲ್ಲ, ನೆಕ್ಸ್ಟ್ ಫ್ರೆಂಡ್ KM ಹಾಸ್ಪಿಟಲ್ ಸ್ಟಾಫ್. ಆ ಹಾಸ್ಪಿಟಲ್ ಸ್ಟಾಫ್ ಏನಿದೆ ಅವರನ್ನು ಟೇಕ್ ಕೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಶಿ ಡೈಸ್ ಅ ನ್ಯಾಚುರಲ್ ಡೆತ್ ಶಿ ಶುಡ್ ಬಿ ಅಲೋಡ್ ಟು ಲೀವ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಬಟ್ ಈ ಕೇಸ್ ಏನು ಅಪ್ಹೋಲ್ಡ್ ಮಾಡುತ್ತೆ, ಇಟ್ ಅಪ್ಹೆಲ್ಡ್ ಪ್ಯಾಸಿವ್ ಯುಥನೇಷಿಯಾ. ಸೊ ಅರುಣಾ ಶಾನ್ಭೋಗ್ ಕೇಸ್ ಲ್ಯಾಂಡ್ಮಾರ್ಕ್ ಕೇಸ್ ಆಯಿತು. ಅದಾದಮೇಲೆ 2014 ಈ ಕೇಸನ್ನು ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ರೆಫರ್ ಮಾಡ್ತು. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂದ್ರೆ ಏನು? ಅ ಬೆಂಚ್ ಆಫ್ 5 ಜಡ್ಜಸ್, ಬೆಂಚ್ ಆಫ್ 5 ಮೆಂಬರ್ಸ್ಗೆ ರೆಫರ್ ಮಾಡ್ತು. ಈ ಕೇಸಸ್ನ ರೆಫರ್ ಮಾಡಿದ್ದು ಯಾರ ಮೇಲೆ ಅಂತಂದರೆ ದಿಸ್ ಕೇಸ್ ಇಸ್ ಕಾಲ್ಡ್ ಆಸ್ ಕಾಮನ್ ಕಾಸ್ ಕೇಸ್ ಅಂತ ಕರೀತಾರೆ. ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಕಾಮನ್ ಕಾಸ್ ಅಂದರೆ ಇಟ್ ಈಸ್ ಅನ್ NGO. ಸೊ NGO ಅವರು ಕೇಸ್ನ ಹಾಕ್ತಾರೆ. ಕೇಸ್ ಹಾಕಿದಾಗ ಇದಕ್ಕೆ ಸೆಂಟರ್ ಅಪೋಸ್ ಮಾಡ್ತಾರೆ. ಯಾಕೆ ಅಂತಂದರೆ ಪ್ಯಾಸಿವ್ ಯುಥನೇಷಿಯಾ ಎಲ್ಲ ಅಲೋ ಮಾಡಬಾರ್ದು, ಇದಕ್ಕೋಸ್ಕರ ಅಲೋ ಮಾಡಿದರೆ ಇಟ್ ಈಸ್ ಲೈಕ್ ರೈಟ್ ಟು ಲಿವ್ ಈಸ್ ಯುವರ್ ರೈಟ್, ಲೈಟ್ ಟು ಡೈ ಈಸ್ ನಾಟ್ ರೈಟ್ ಅಂತ ಹೇಳ್ತಾರೆ. ಸೊ ಆ ಥರ ಎಲ್ಲ ಅಪೋಸ್ ಮಾಡ್ತಾರೆ. ಬಟ್ ಅಪೋಸ್ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಇನ್ನೊಂದು ಲ್ಯಾಂಡ್ಮಾರ್ಕ್ ಒಂದು ಡೈರೆಕ್ಷನ್ ಕೊಡುತ್ತೆ, ಡೈರೆಕ್ಟಿವ್ಸ್. ಏನಪ್ಪ ಅಂತಂದರೆ ಲಿವಿಂಗ್ ವಿಲ್ ಅಂತ. ಏನಂದರೆ ಲಿವಿಂಗ್ ವಿಲ್ ಅಂತ ಹೇಳುತ್ತೆ. ಸೊ ಲಿವಿಂಗ್ ವಿಲ್ ಅಂದ್ರೆ ಏನಪ್ಪ ಅಂತಂದರೆ, ಸೊ ಎನಿ ಪರ್ಸನ್ ಹೂ ಈಸ್ ಅಬೋವ್ ದ ಏಜ್ ಆಫ್ 18 and who is of sound mind can write ಲಿವಿಂಗ್ ವಿಲ್. ಆ ಲಿವಿಂಗ್ ವಿಲ್ ಏನಂತಂದರೆ ಇನ್ ಕೇಸ್ ಇನ್ ಫ್ಯೂಚರಲ್ಲಿ ಯಾವುದೋ ಒಂದು ಹೆಲ್ತ್ ರೀಸನಿಂದ ನಾನು ವೆಜಿಟೇಟಿವ್ ಸ್ಟೇಟ್ಗೆ ಹೋದಂತಂದರೆ ಪ್ಲೀಸ್ ಪರ್ಫಾರ್ಮ್ ಪ್ಯಾಸಿವ್ ಯುಥನೇಷಿಯಾ ಆನ್ ಮೀ ಅಂತ ಹೇಳಿದ್ದಾರೆ. ಪ್ಲೀಸ್ ಪರ್ಫಾರ್ಮ್ ಪ್ಯಾಸಿವ್ ಯುಥನೇಷಿಯಾ ಅಂತ ಅವರು ಲಿವಿಂಗ್ ವಿಲ್ನ ಬರೀಬೇಕು. ಸೊ ಆ ಲಿವಿಂಗ್ ವಿಲ್ನ ಬರೆದ ಮೇಲೆ ದೆನ್ ಇಫ್ ಎಟ್ ಆಲ್ ಆ ಪರ್ಸನ್ ಗೋಸ್ ಥ್ರೂ ವೆಜಿಟೇಟಿವ್ ಸ್ಟೇಟ್, ಆ ಸ್ಟೇಜಲ್ಲಿ ಹೋದ್ಮೇಲೆ ಪ್ಯಾಸಿವ್ ಯುಥನೇಷಿಯಾನ ಹ್ಯಾಸ್ ಟು ಬಿ ಡನ್ ಬಿಫೋರ್ ಮೆಡಿಕಲ್ ಬೋರ್ಡ್ ಮೇಲೆ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಮೆಡಿಕಲ್ ಬೋರ್ಡ್ ಪ್ರಿಲಿಮಿನರಿ ಟೆಸ್ಟ್ನ ಮಾಡುತ್ತೆ. ಪ್ರಿಲಿಮಿನರಿ ಟೆಸ್ಟ್ನ ಮಾಡಿ ಈ ಕೆನಾಟ್ ರಿಟರ್ನ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಬೋರ್ಡ್ ಇಂಡಿಪೆಂಡೆಂಟ್ ಬೋರ್ಡ್ನ ಕಂಡಕ್ಟ್ ಮಾಡ್ತಾರೆ. ಇಂಡಿಪೆಂಡೆಂಟ್ ಬೋರ್ಡ್ ಕೂಡ ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡಿ ಅವರು ಕೂಡ ಸರ್ಟಿಫೈ ಮಾಡಬೇಕು. ಏನಪ್ಪ ಅಂತಂದರೆ ದೇರ್ ಇಸ್ ನೋ ಚಾನ್ಸ್ ದ್ಯಾಟ್ ಈಸ್ ಗೋಯಿಂಗ್ ಟು ಗೆಟ್ ಔಟ್ ಆಫ್ ದಿಸ್ ವೆಜಿಟೇಟಿವ್ ಸ್ಟೇಟ್ ಅಂತ. ಸೊ ಕೋಮಾಯಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಏನಾದ್ರು ಹೇಳಿದ ಮೇಲೆ ಪ್ಯಾಸಿವ್ ಯುಥನೇಷಿಯಾನ ಕಂಡಕ್ಟ್ ಮಾಡ್ತಾರೆ. ಸೊ ಆ ಲಿವಿಂಗ್ ವಿಲ್ಲಲ್ಲಿ ಯು ಕ್ಯಾನ್ ರೈಟ್ ಅ ಪರ್ಸನ್. ಆ ಪರ್ಸನ್ನೇ ನಾನೇನಾದರೂ ಇವಾಗ ಫಾರ್ ಎಕ್ಸಾಂಪಲ್ ನಾನೇನಾದರೂ ಮುಂದೆ ವೆಜಿಟೇಟಿವ್ ಸ್ಟೇಟಲ್ಲಿ ಹೋದಂತಾರೆ ನನ್ನ ಲಿವಿಂಗ್ ವಿಲ್ಲಲ್ಲಿ ನನ್ನ ಫ್ಯಾಮಿಲಿ ಮದರ್ ಅಥವಾ ಫಾದರ್ ಹೆಸರು ಬರೆದಿರ್ತೀನಿ, ಅವರೇ ನನಗೆ ಪ್ಯಾಸಿವ್ ಯುಥನೇಷಿಯಾ ಮಾಡಲಿ ಅಂತ ಹೇಳ್ತಾರೆ. ಇನ್ ಕೇಸ್ ಅವ್ರು ಇಲ್ಲ ಅಂತಂದಾಗ ಬೇರೆ ಯಾರಾದರೂ ಇಮಿಡಿಯೇಟ್ ನೆಕ್ಸ್ಟ್ ಫ್ರೆಂಡ್ನ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಲಿವಿಂಗ್ ವಿಲ್. ಅದು ಯಾವಾಗ ಬಂತಂದರೆ ಕಾಮನ್ ಕಾಸ್ ಕೇಸಲ್ಲಿ ಬಂದಿದೆ. ಓಕೆ, ಸೊ ಕಾಮನ್ ಕೇಸ್ ಬಂದಿದೆ. ಇನ್ 2018 ಫೈನಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಫೈನಲಿ ಲೀಗಲೈಸ್ಡ್ ಪ್ಯಾಸಿವ್ ಯುಥನೇಷಿಯಾ and recognized right to die with dignity as a fundamental right under Article 21. ಸೊ ಅರುಣಾ ಶಾನ್ಭೋಗ್ ಕೇಸ್ ಬಗ್ಗೆ ಹೇಳ್ಬೇಕಂತಂದರೆ ಅವರು ಪ್ಯಾಸಿವ್ ಯುಥನೇಷಿಯಾ ಅಲೋ ಮಾಡಲ್ಲ. ಬಟ್ May 18, 2015 ಬಿಕಾಸ್ ಆಫ್ ನಿಮೋನಿಯಾ ನ್ಯಾಚುರಲ್ ಡೆತ್ ಆಗುತ್ತೆ ಅವ್ರದ್ದು. ಓಕೆ, ಸೊ ಪ್ಯಾಸಿವ್ ಯುಥನೇಷಿಯಾ ಲೀಗಲೈಸ್ ಮಾಡಿದ್ರು ಕೂಡ ಡೈರೆಕ್ಟಿವ್ಸ್ನ ಹಾಕಿದ್ರು ಕೂಡ ಅವರಿಗೆ ಪರ್ಫಾರ್ಮ್ ಮಾಡಿರಲ್ಲ. ಬಟ್ ಹಿಸ್ಟರಿ ಆಫ್ ಇಂಡಿಯಾದಲ್ಲಿ ಫಸ್ಟ್ ಪ್ಯಾಸಿವ್ ಯುಥನೇಷಿಯಾ ಯಾರ್ದಪ್ಪ ಅಂತಂದರೆ ಹರೀಶ್ ರಾಣಾ ಕೇಸ್. ವೆರಿ ಇಂಪಾರ್ಟೆಂಟ್ ರಿಮೆಂಬರ್. ಓಕೆ, ಸೊ ಈ ಕೇಸಲ್ಲಿ ಅಲೋ ಮಾಡ್ತಾರೆ. ಸೊ ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಅಬೌಟ್ ಯುಥನೇಷಿಯಾ ಇನ್ ಇಂಡಿಯಾ. ಸೊ ದಿಸ್ ಪರ್ಟಿಕ್ಯುಲರ್ ಲೈನ್ ಬೈ ಸುಪ್ರೀಂ ಕೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೋರ್ಟ್ ಏನು ಹೇಳುತ್ತೆ ಅಂದರೆ ಕಾಮನ್ ಕಾಸ್ ಕೇಸಲ್ಲಿ ಲಿವಿಂಗ್ ವಿಲ್ ಬಗ್ಗೆ ಹೇಳುವಾಗ, when the sanctity of life is destroyed, should we not allow them to cross the door and meet death with dignity? For some, even their death could be moment of celebration than living ಅಂತ ಹೇಳ್ತಾರೆ. Obviously, living in a vegetative state is worse than dying ಅಂತ ಕನ್ಸಿಡರ್ ಮಾಡಿದ್ರು ಇದರಲ್ಲಿ. ಸೊ ಕನ್ಸಿಡರ್ ಮಾಡಿ ಪ್ಯಾಸಿವ್ ಯುಥನೇಷಿಯಾ ಅಲೋ ಮಾಡಿದರು. ಸೊ ನೀವು ಕ್ವಶನ್ಸ್ ಕೇಳ್ಬೋದು, ಸರ್ ಇದೆಲ್ಲ ಮೆಡಿಕಲ್ ಆಯಿತು, ಎಲ್ಲ ಆಯಿತು, ಇದರಲ್ಲಿ ಗೌರ್ಮೆಂಟ್ ಇನ್ವಾಲ್ವ್ ಆಗಿಲ್ಲ, ಬಟ್ ಸುಪ್ರೀಂ ಕೋರ್ಟ್ ಯಾಕೆ ಇನ್ವಾಲ್ವ್ ಆಗ್ತಿದೆ ಅಂತ ಕೇಳಿದರೆ, ಮೆಡಿಕಲ್ ಇಶ್ಯೂ ಅಲ್ವಾ ಇದು, ಮೆಡಿಕಲ್ ಅವ್ರು ಮಾತ್ರ ಬೇಕು, ಸುಪ್ರೀಂ ಕೋರ್ಟ್ ಯಾಕೆ ಇನ್ವಾಲ್ವ್ ಆಗ್ತಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ ಯಾಕೆ ಇನ್ವಾಲ್ವ್ ಆಗುತ್ತೆ ಅಂತಂದರೆ, ದೆರ್ ಈಸ್ ನೋ ಕೋಡಿಫೈಡ್ ಲಾ ಡೀಲಿಂಗ್ ವಿತ್ ಯುಥನೇಷಿಯಾ ಇನ್ ಇಂಡಿಯಾ. ಯುಥನೇಷಿಯಾ ಡೀಲ್ ಮಾಡೋದಕ್ಕೆ ಒಂದು ಕೋಡಿಫೈಡ್ ಲಾ ಇಲ್ಲ. ಸೊ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಇನ್ವಾಲ್ವ್. ಬಟ್ ಪಾರ್ಲಿಮೆಂಟ್ ಅಥವಾ ಸೆಂಟರ್ ಏನು ಹೇಳುತ್ತೆ ಅಂದರೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಅ ಕಾಮನ್ ಲಾ ಫಾರ್ ಯುಥನೇಷಿಯಾ. ಯಾಕಂದರೆ ಈ ರೀತಿಯಂಥ ಲೈಫ್ ಆ್ಯಂಡ್ ಡೆತ್ ಸಿಚುವೇಷನಲ್ಲಿ ಲಾ ಬರ್ಬೇಕಂತಂದರೆ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ವೆರಿ ಕಾಂಪ್ಲಿಕೇಟೆಡ್ ಟು ಬ್ರಿಂಗ್ ಅ ಲಾ.
ಬಟ್ ನೀವು ಕೇಳ್ಬೋದು ಸರ್ ಹಂಗಂತ ಬೇರೆ ಕಂಟ್ರೀಸಲ್ಲಿ ಲಾಸ್ ಇಲ್ವಾ ಅಂತ ಕೇಳಿದ್ರೆ ಬೇರೆ ಕಂಟ್ರೀಸಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ಯಲ್ಲಿ ಒಂದು ಯುಕೆದಲ್ಲಿ ಯುಥಿನೇಷಿಯಾ ಈಸ್ ಅಲೌಡ್, ಬೋತ್ ಪ್ಯಾಸಿವ್ ಆ್ಯಂಡ್ ಆಕ್ಟಿವ್ ಯುಥಿನೇಷಿಯಾ ಇಸ್ ಅಲೌಡ್ ಇನ್ ಯುಕೆ ಆ್ಯಂಡ್ ಆಲ್ಸೋ ಇಟ್ ಇಸ್ ಅಲೌಡ್ ಇನ್ ಸರ್ಟೆನ್ ಯುರೋಪಿಯನ್ ಕಂಟ್ರೀಸಲ್ಲೂ ಕೂಡ ಅಲೋ ಮಾಡಿದ್ದಾರೆ. ಸೊ ಇಂಡಿಯಾದಲ್ಲಿ ಯಾಕೆ ಮಾಡಲ್ಲ ಅಂತಂದರೆ ಯುರೋಪಿಯನ್ ಕಂಟ್ರೀಸಲ್ಲಿ ದೇ ಹ್ಯಾವ್ ಮೋರ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಇನ್ ಇಂಡಿಯಾದಲ್ಲಿ ವಿ ಆಲ್ ನೋ, ಸೊ ಸಿಂಪಲ್ ಆಗಿ ಆಸ್ತಿಗೋಸ್ಕರ ನೀವು ಜನನ ಕೊಲೆ ಮಾಡ್ತಾರೆ ಅಂದಾಗ ಈ ರೀತಿಯಾದಂಥ ಒಂದು ಪ್ರೊವಿಷನ್ ಗೌರ್ಮೆಂಟ್ ಸೈಡಿಂದನೇ ಬಂದಿದೆ, ನೀವು ಲೈಫ್ನ ತಗೋಬೋದು ಅಂತಂದಾಗ ಸಿಂಪಲ್ ಆಗಿ ಬೇಕಂತ ಅವ್ರ ಸ್ಟೇಟಲ್ಲಿ ಕನ್ವರ್ಟ್ ಮಾಡಿ ಏನಾದರೂ ಮಾಡಿ ಆಮೇಲೆ ಸಾಯಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೆಡಿಕಲ್ ಬೋರ್ಡಿಗೆ ಬ್ರೈಬ್ ಮಾಡ್ಬೋದು, ಏನಾದರೂ ಆಗುತ್ತೆ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಈಸ್ ವೆರಿ ಕೇರ್ಫುಲ್ ಅಬೌಟ್ ಬ್ರಿಂಗಿಂಗ್ ಎ ಲಾ. ಬಟ್ ಏನಪ್ಪ ಅಂತಾರೆ ದೇರ್ ಹ್ಯಾಸ್ ಟು ಬಿ ಸರ್ಟನ್ ರೆಗ್ಯುಲೇಷನ್ಸ್, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಕೇಸ್ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಶ್ಯಕತೆ ಬೇಡ ಅಂತ ಅದಕ್ಕೋಸ್ಕರ. ಸೊ ದಿಸ್ ಈಸ್ ಅಬೌಟ್ ರೈಟ್ ಟು ಲೈಫ್ ಆ್ಯಂಡ್ ರೈಟ್ ಟು ಡೈ. Whether is passive euthanasia, is it a murder or is it a way to give a right to die with dignity anta. So this is today's topic of the day, today's current issue of the day. So nimge enadru doubt ittandre please write in the comment box. If you have any other issues then talk to us, and also please subscribe to the channel and also click on the bell icon so that you don't miss any notification. Idannu ಹೇಳ್ತಾ I will end the video. Jai Hind, Jai Karnataka.